ಮಗ ಏನೋ ಇಷ್ಟೊತ್ತಾದ್ರೂ ಬಸ್ಸೇ ಬಂದಿಲ್ಲ. ತಿಂಡಿ ಬೇರೆ ತಿಂದಿಲ್ಲ, ಬೇಗ ಆಫೀಸಿಗೆ ಕೂಡ ಫಸ್ಟ್ ಡೇ ಬೇರೆ ಕಾಲೇಜಲ್ಲಿ ಹಲೋ, ಕೆಲಸ ಮಾಡ್ತಾ ಇದ್ದೀರಾ? ಹೌದು. ಓಹೋ, ನಮ್ಮಿಬ್ರಿಗೂ ಕೆಲಸ ಇಲ್ಲ, ಪರವಾಗಿಲ್ಲ ತಾನೇ? ಐದು ವರ್ಷದಿಂದ ಕೆಲಸ ಹುಡುಕ್ತಾ ಇದ್ಯಾ? ಮಾರ್ಕ್ಸ್ ತುಂಬಾ ಕಮ್ಮಿ ಇದೆ. ಸಾರಿ, ನಿಮ್ಗೆ ಟ್ಯಾಲೆಂಟ್ ಸಾಲದು. ನಿಮ್ ಆನ್ಸರ್ ಯಾವ್ದು ಸರಿ ಇಲ್ಲ. ಸಾರಿ 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 ಸಾರಿ. ವಾಸು, ನನಗೆ ಕೆಲಸ ಸಿಕ್ತು ಕಣೋ. ಅದೇ ಒಂದು ಕಾನ್ಸ್ಟೇಬಲ್ ಕೆಲಸಕ್ಕೆ ಹೋಗಿದ್ನಲ್ವಾ. ಬಾರೋ ಬಾ ಅಂತ ಹೇಳ್ದೆ ತಾನೆ. ಏಯ್, ಕರೆಕ್ಟ್ ಆಗಿ ಸ್ಕೂಲ್ ಹೋಗೋ, ಇಲ್ಲ ಇವನ್ ತರ ಹಾಳಾಗ್ ಹೋಗ್ತೀಯ. ಬಾರೋ ಬಾರೋ ಅಂದ್ರೆ ಬಾ. ಏನಣ್ಣ ಮತ್ತೆ ಇಂಟರ್ವ್ಯೂಗ? ಸರಿ ಸರಿ, ಪೇಪರ್ ತಗೊಳ್ಳಿ. ಪೇಪರ್ ಏನ್ ವಾಸು, ಇಂಟರ್ವ್ಯೂಗ? ಏ ನಿಂತ್ಕೊಳ್ಳೋ, ಹೋಗಪ್ಪ, ಹೋಗೊಂದ್ ಸಿಗರೇಟ್ ಪ್ಯಾಕೆಟ್ ತಗೊಂಡ್ ಬಾ, 10 ರೂಪಾಯಿ ಕೊಡ್ತೀನಿ, ತಗೊಂಡ್ ಬರ್ತೀಯಾ? ಎಲ್ಲ ಹೋಯ್ತಲ್ಲ, ಕೈ ಬಿಟ್ಟಿತ್ತಲ್ಲ, ಎಲ್ಲ ಹೋಯ್ತಲ್ಲ, ಕೈ ಬಿಟ್ಟಿತ್ತಲ್ಲ, ಸುದ್ದಿ ಕೆಟ್ಟಿತ್ತಲ್ಲ, ಎದೆ ಬಡಿಯುತ್ತಲ್ಲ, ಸುದ್ದಿ ಕೆಟ್ಟಿತ್ತಲ್ಲ, ಎದೆ ಬಡಿಯುತ್ತಲ್ಲ. ರೋಷ ತುಂಬಿದಂತವರು ಎಲ್ಲ ಸುಮ್ಮನಾದ್ರಲ್ಲ, ರೋಷ ತುಂಬಿದಂತವರು ಎಲ್ಲ ಸುಮ್ಮನಾದ್ರಲ್ಲ, ನೆಮ್ಮದಿಯಿಂದ ನಾನು ಒಂದು ಬದುಕಬೇಕಲ್ಲ. ಸಾರಿ ಅಪ್ಪ, ಬೇಡ ಅಂತ ಹೇಳಿದ್ರು ಕೇಳಿಲ್ಲ. ಅಪ್ಪ, ವಾಸು ಕೂಡ ಇನ್ನೂ ಊಟ ಮಾಡಿಲ್ಲ. ಛೀ, ಯಾವೆಣ್ಣೆನೋ ಗೊತ್ತಿಲ್ಲ, ಎಷ್ಟು ಮಜ್ಜಿಗೆ ಕುಡಿದ್ರೂ ಇಳಿತಾನೆ ಇಲ್ಲ. ಮಜ್ಜಿಗೆ ಕುಡಿತೀಯಾ? ಬೇಡ ಅಂದ್ರೆ ಹೋಗು. ಬೆಡ್ ಹತ್ರ ದೋಸೆ ಎಲ್ಲ ಇತ್ತು, ಸೀನು ಇಟ್ಟು ಹೋದ್ನಾ? ಗುರುಗಳೇ, 100 ರೂಪಾಯಿ ಇದ್ರೆ ಕೊಡು, ಅಪ್ಲಿಕೇಶನ್ ತಗೋಬೇಕು. ಇಲ್ಲ. ಸುಳ್ಳು ಹೇಳ್ಬೇಡ, ನಿನ್ನೆ ಸಂಬಳ ಆಯ್ತು ತಾನೆ? ಕೊಡೋಕ್ ಆಗೋದಿಲ್ಲ. ಯಾಕೆ? ಹವಾಮಾನ ಇಲಾಖೆಯಿಂದ ಇದೀಗ ಬಂದ ಸೂಚನೆ. ನನ್ ಕಾಸು, ಯೆಲ್ಲೋ ಅಲರ್ಟ್ ನನ್ನಿಷ್ಟ. ಇರೋದ್ರಿಂದ ಭಾರಿ ಮಳೆಯ ಪ್ರಭಾವವಿದ್ದು ಎಲ್ಲರೂ ಮನೆಯಲ್ಲೇ ಇರಬೇಕಾಗಿ ಸೂಚನೆ. ನೋಡ್ತಾ ಇದ್ದೀನಲ್ವಾ. ಇದರ ಬಗ್ಗೆ ಹವಾಮಾನ ಇಲಾಖೆಯು ವರದಿಯನ್ನ ನನ್ ನೀಡಿದೆ. ಟಿವಿ ಜನಜಾಗೃತಿಯ ಕಾರಣದಿಂದ ಎಲ್ಲರಿಗೂ ಹವಾಮಾನ ಮನುಷ್ಯರು ಮನೆನಾ ಇದು? ಮುಂದೆರಡು ದಿನಗಳಲ್ಲಿ ರೆಡ್ ಅಲರ್ಟ್ ನ ಕೂಡ ತಲುಪಲಿದ್ದು ಭಾರಿ ಮಳೆ ನಿನ್ನ ಯಾರು ಮನುಷ್ಯ ಅಂತ ಹೇಳಿಲ್ವೇ? ಇರಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ಳಲಾಗಿದೆ. ನಾಯಿ ಅಂತಿದ್ಯಾ? ಇಂಡಿಯಾ ಮತ್ತು ಅಮೆರಿಕ ಒಟ್ಟಾಗಿ ನಾಯಿ ಕೂಡ ನಾವ್ ಹೇಳೋದ್ನ ಕೇಳುತ್ತೆ. ಮಾಡುವ ಬಗ್ಗೆ ನಮಗೂ ಒಂದಿನ ಕೆಲಸ ಸಿಗುತ್ತೆ. ಈ ಯೋಜನೆಯಡಿಯಲ್ಲಿ ಇಂಡೋಚೀನಿಯನ್ ರಾಕೆಟ್ ಒಂದು ಲಾಂಚ್ ಆಗಲಿದೆ. ಮುಟ್ಟಾಳ್ರು ಮಾತ್ರನೇ ಕನಸು ಕಾಣ್ತಾ ಕೂತಿರ್ತಾರೆ. ಏಯ್, ನೀನೇನ್ ಕಿತ್ಗುಡ್ಡೆ ಹಾಕಿದ್ಯಾ ಲೈಫಲ್ಲಿ? ಆ
30 ವರ್ಷದಿಂದ ಅದೇ ಸ್ಕೂಲು ಅದೇ ಟೀಚರು. ಇವ್ರು ಹೇಳ್ತಿದ್ದಾರೆ ಲೈಫಲ್ಲಿ ಉದ್ಧಾರ ಆಗ್ಬೇಕಂತ. ಲೇ, ನಿನ್ನ ನಾನು 25 ವರ್ಷಗಳಿಂದ ತಡ್ಕೊಂಡಿದ್ದೀನಲ್ವಾ, ಅದೇ ಒಂದು ದೊಡ್ಡ ಸಾಧನೆ ಅಲ್ವಾ? ಲೇ, ನೀನು ಹಾಕೊಂಡಿರೋ ಚಡ್ಡಿ ನಿನಗೆ ಸ್ವಂತ ಏನೋ? ಅಪ್ಪನ ಕಡೆ ಕಾಲದಲ್ಲಿ ಕೂರ್ಸಿ 4 ತುತ್ತು ಅನ್ನ ಹಾಕೋನೆ ಕೊಡೋ ನಿಜವಾದ ಮಗ ಈ ರೀತಿ ಸಾಯೋ ಕಾಲದಲ್ಲಿ ನನ್ನ ಎದೆ ಮೇಲೆ ಕಾಲಿಡೋದಲ್ಲ. ಏನೋ ನಾನಿನ್ನೂ ಕೆಲಸ ಮಾಡ್ತಿರೋದ್ರಿಂದಾನೇ ನನ್ನ ಕ್ಷಮಿಸಿದ್ಯಾ ನೀನು? ಇಲ್ಲ ಅಂದಿದ್ರೆ ನೋಡು, ನಾನು ಮಲ್ಗಿರೋ ಹೊತ್ತಲ್ಲಿ ನನ್ನ ತಲೆ ಮೇಲೆ ದೊಡ್ಡ ಕಲ್ಲು ಎತ್ತಾಕಿ ಸಾಯಿಸ್ಬಿಡ್ತಿದ್ದೆ. ಮೊದಲೇ ಕಣ್ದೃಷ್ಟಿ ಎಲ್ಲ ಕಡಿಮೆ ಆಗ್ತಾ ಇದೆ. ಲೇ, ಒಂದು ಕಡೆ ಜಾಸ್ತಿ ಹೊತ್ತು ನಾನು 10 ನಿಮಿಷ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಕಾಲು, ಮಂಡಿ ನೋವು, ರಾತ್ರಿ ಆದ್ರೆ ಕೆಮ್ಮು. ನಿಮ್ ಅಪ್ಪ 1 ತಿಂಗಳಲ್ಲಿ ಎಷ್ಟು ಸಾರಿ ಆಸ್ಪತ್ರೆಗೆ ಹೋಗ್ತಾರೆ ಅಂತ ನಿನಗೆ ಗೊತ್ತೇನೋ? ನಿನ್ ಹಾಗಿರೋ ಮಕ್ಕಳು ಬರೀ ಕೊಳ್ಳಿ ಇಡೋದಕ್ಕೆ ಮಾತ್ರನೇ ಕಣೋ ನೀವು ಹುಟ್ಟಿರ್ತೀರಾ. ತಗೋ, ನೀನ್ ಕೇಳಿದ ದುಡ್ಡು. ಇದನ್ನ ಇಟ್ಕೊಂಡು ಅಪ್ಲಿಕೇಶನ್ ತಗೋ ಹೋಗು. ಕೂತ್ಕೊಂಡು ಎಣ್ಣೆ ಹೊಡಿ, ಇಲ್ಲಾಂದ್ರೆ ಯಾವ್ದಾದ್ರೂ ಒಂದು ಹುಡುಗಿನ ಇಟ್ಕೊಂಡು ಹೋಗು. ಹೋಗೋ. ಅಪ್ಲಿಕೇಶನ್ ಏನ ಮುಟ್ಟಿದ್ರೆ ಸತ್ತೋಗ್ತೀಯಾ? ಮುಟ್ಟು ಮುಟ್ಟು. ಆಫೀಸಿಗೆ ಹೋಗ್ತಿದ್ಯಾ? ಸ್ಲೋ ಆಗಿ ಹೋಗಿ ರಾಮಣ್ಣ, ಸ್ಲೋ ಆಗಿ ಹೋಗಿ. ನಿನ್ ಕೈಲಾಗುತ್ತಾ ಅದು? ಲೇ ವಾಸು, ಲೇ ಬಂದೆ ಈಗ್ಲೇ ಬರ್ತೀನಿ. ಸ್ವಲ್ಪ ಓದಕ್ಕಿದೆ, ಪ್ಲೀಸ್. ಬರ್ತೀಯಾ? ಎಲ್ಗೆ? ಲೇ, ಎಣ್ಣೆ ಹೊಡೆದಿದ್ದೀಯಾ? ಅಯ್ಯಯ್ಯೋ, ಕೊನೆಗೂ ಹುಚ್ಕಿಚ್ ಏನಾದ್ರೂ ಹಿಡಿದ್ಬಿಡ್ತಾ ಅವನಿಗೆ? ಭಗವಂತ, Hi, I'm Kirti. ಕೀರ್ತಿ. Welcome to Software Solution Incorporation. Mr. Balu will explain the procedures. ಚೆನ್ನಾಗಿ ಮಾತಾಡ್ತಾರಲ್ವಾ? Excuse me? Are you okay? ಅದೇನಂದ್ರೆ ಇದೆಲ್ಲಾನು ಓದಿದ ಥರನೇ ಅನ್ನಿಸ್ತಿದೆ, ಆದ್ರೆ ಏನು ನೆನಪಾಗ್ತಿಲ್ಲ. ಟೆನ್ಷನ್ ಆಗದೆ ಸಮಾಧಾನವಾಗಿ ಕೂತು ಯೋಚನೆ ಮಾಡಿ. You'll get it, okay? ಏನ್ರಿ? ಥ್ಯಾಂಕ್ಸ್.
ಏನು ಏನಾಯ್ತು? ಏನೂ ಇಲ್ಲ, ನನ್ ಮಗ ರಿಟರ್ನ್ ಎಕ್ಸಾಮ್ ಅಲ್ಲಿ ಪಾಸ್ ಮಾಡಿದಾನಂತೆ. ಇನ್ನು ಗ್ರೂಪ್ ಡಿಸ್ಕಷನ್, ಓರಲ್ ಟೆಸ್ಟು ಇದೆಲ್ಲ ಇದೆಯಂತೆ. ಅಯ್ಯೋ ಆ ಥರ ಏನಿಲ್ಲ, ಏನು ತಲೆ ಕೆಡಿಸ್ಬೇಡ. Foreign direct investment is great boost to India. Due to SAFTA agreement, tourism and trade develop. Transparency International says India at 70th place in corruption. At GDP was 9.2% in Jan 2007. Goldman Sachs annual report says India will become a superpower in next 20 years. Yeah, she is correct. India is the second fastest economic growing country in the world. Yeah. India is spending more money in agriculture. Now internet has reached even in remote villages. But still inflammation is becoming too high. Yeah. India, China and Russia shares 2/3 of global growth. Yeah, I agree with her. Yeah. Actually, Wait. Yes, But still there is a... ನೀವು ಮಾತಾಡಿ. Yeah. ಯಾಯ ಬಿಟ್ಟು ಬೇರೆ ಏನಾದ್ರೂ ಹೇಳಿ. ಮಿಸ್ಟರ್ ವಾಸು, ಏನು? ನನಗೆ ಇಂಗ್ಲಿಷ್ ಅಷ್ಟು ಸರಿಯಾಗಿ ಮಾತಾಡಕ್ ಬರಲ್ಲ. ಮತ್ತೆ ಕನ್ನಡದಲ್ಲಿ ಮಾತಾಡಿ. 10 ಜನದ ಮುಂದ್ಗಡೆ ಎಷ್ಟು ಧೈರ್ಯವಾಗಿ ಮಾತಾಡ್ತೀವಿ ಅನ್ನೋದು ಮುಖ್ಯನೇ ಹೊರತು ಯಾವ ಲ್ಯಾಂಗ್ವೇಜ್ ಮಾತಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಕನ್ನಡದಲ್ಲಿ ಮಾತಾಡಿದ್ರೆ ಏನು ಅವಮಾನನಾ? ನಾವು ಕರ್ನಾಟಕದಲ್ಲಿ ತಾನೇ ಹುಟ್ಟಿರೋದು. ಪರವಾಗಿಲ್ಲ, ಕನ್ನಡದಲ್ಲಿ ಮಾತಾಡಿ. ಡೋಂಟ್ ವೇಸ್ಟ್ ಟೈಮ್. ನಿಮಗ್ ಧೈರ್ಯ ಇದೆ ಅಲ್ವಾ? ಈ ಸಮುದಾಯ ಅನ್ನೋದನ್ನ ನಾವೆಲ್ಲರೂ ಸೇರಿ ಮಾಡಿರೋವಂಥದ್ದು. ಇವತ್ತಿನ ಪರಿಸ್ಥಿತಿನಲ್ಲಿ ಅದು ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗ್ತಿದೆ. ನಾವು ಚಲಾವಣೆಯನ್ನ ಇನ್ನಷ್ಟು ಜಾಸ್ತಿ ಮಾಡಿದ್ರೆ ನಮ್ಮ ನಾಡಿನ ಹಣದ ಪರಿಸ್ಥಿತಿ ಚೆನ್ನಾಗಾಗುತ್ತೆ. ಇಂಡಿಯಾದಲ್ಲಿ ಸದ್ಯದ ಹಣಕಾಸಿನ ವ್ಯವಸ್ಥಿತ ಪರಿಸ್ಥಿತಿ ನೋಡಿದ್ರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಾವು ಒಂದ್ ಹೆಜ್ಜೆ ಮುಂದೆನೇ ಇದ್ದೀವಿ ಅಂತ ಹೇಳ್ಬೋದು. ಇಟ್ಸ್ ಅ ಗುಡ್ ಪಾಯಿಂಟ್. ನಮ್ಮ ಭಾರತ ದೇಶದಲ್ಲಿ ಒಬ್ಬ ಸಿಇಒ ಇಂದ ಹಿಡಿದು ಕೆಲಸ ಮಾಡೋನ್ವರ್ಗೂ ಈಗೇನಾಯ್ತು? ಗ್ರೂಪ್ ಡಿಸ್ಕಷನ್ ಪಾಸ್ ಮಾಡಿದ್ನಂತೆ. ಇನ್ನು ಓರಲ್ ಟೆಸ್ಟ್ ಅಂತ ಒಂದಿದೆ. ಈಗ ನನಗ್ ಟೆನ್ಷನ್ ಆಗಿದೆ. ನೀನೀಗ ಬಾ ಅಂತ ನನ್ ಕರೀತಾ ಇದ್ದಾನೆ. ನಾನ್ ಹೋದ್ರೆ ಕೆಲ್ಸ ಸಿಕ್ಬಿಡುತ್ತಾ? ಇನ್ನು ಎಷ್ಟು ಎಕ್ಸಾಮ್ ಇದೆ? ಲಾಸ್ಟ್ ಪರ್ಸನಲ್ ಇಂಟರ್ವ್ಯೂ. ಹೆಂಗಿದ್ರು ಹೊಡೆದಾಗ್ತೀಯಾ? ಯಾಕೆ ಈ ತರ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಬಾ ಮನೆಗೆ ಹೋಗೋಣ. ಅಯ್ಯೋ, ಮುಚ್ಕೊಂಡಿರ್ತೀಯೋ? ಲೇಯ್, ಮರ್ಯಾದೆ ಕೊಟ್ಟು ಮಾತಾಡು. ಮತ್ ಯಾಕೋ ನನ್ನ ಇಲ್ಲಿ ಬರೋಕ್ ಹೇಳಿದ್ಯಾ? ನಿನ್ನನ್ ಯಾರು ಬರಕ್ ಹೇಳಿದ್ರು? ನೀನ್ ತಾನೇ ಹೇಳ್ದೆ ಯಾರಾದ್ರೂ ಜೊತೆಲಿದ್ರೆ ಧೈರ್ಯವಾಗಿರ್ತೀನಿ ಅಂತ. ಲೇಯ್, ಯಾರಾದ್ರೂ ಅಂದೆ, ನೀನು ಅನ್ಲಿಲ್ಲ. ನಾನ್ ನನ್ ಕೆಲ್ಸನ್ ಬಿಟ್ಬಿಟ್ಟು ಬಂದೆ ನೋಡು. ಮೊದ್ಲು ನನ್ನ ಚಪ್ಪಲಿ ತಗೊಂಡ್ ಹೊಡ್ಕೋಬೇಕು. ಸಾರಿ, ನಾನ್ ಶೂಸ್ ಹಾಕೊಂಡ್ ಬಂದಿದ್ದೀನಿ. ಓ ಲೇಯ್, ಏನು? ಇನ್ಫಾರ್ಮೇಶನ್ ಸೆಕ್ಯೂರಿಟೀಸ್. ಗುಡ್ ಆಫ್ಟರ್ನೂನ್ ಮೇಡಮ್. ಮೈ ಫಾದರ್. ಹಲೋ. ನಮಸ್ಕಾರ ಹೇಳೋ. ಯೋ, ಹೋಗ್ತಿದಾರ ಹೇಳಯ್ಯ. ನಮಸ್ಕಾರ ಹೇಳಯ್ಯ. ನಮಸ್ಕಾರ ಅನ್ನೋ. ಮೇಡಮ್. ಏ ಹುಡುಗಿ, ಇವನು ನಿಜವಾಗ್ಲೂ 2 ಎಕ್ಸಾಮ್ ಪಾಸ್ ಮಾಡಿದಾನ? ಯಾ, ಕಮ್. ಯೋ, ನಿಂಗೆ ಯಾಕೆ ಇಷ್ಟೊಂದು ಸಂದೇಹ? ನಾನು ಯಾವ್ದಕ್ಕೂ ಲಾಯಕ್ಕಿಲ್ಲ ಅಂತ ನಿರ್ಧಾರ ಮಾಡ್ಬಿಟ್ಯಾ? ಇದುವರೆಗೂ ನೀನ್ ಹಾಗೆ ತಾನೇ ಇದ್ದಿದ್ದು. ಯಾವ್ದಾದ್ರೂ ಒಂದ್ ಕೆಲ್ಸ ಸರಿಯಾಗಿ ಮಾಡಿದ್ಯಾ ನೀನು? ಹೇಳು. ವಾಸುದೇವನ್, ಹೋಗು. ಯೋ, ಹೋಗೋ. ಸಿಗುತ್ತೋ ಇಲ್ವೋ, ನಾನ್ ಮತ್ತೆ ಬರೋಷ್ಟೊತ್ತಿಗೆ ಇಲ್ಲಿ ಇರ್ಬೇಡ. ಹೋಗ. ನಿನ್ ಮುಖ ನೋಡಿದ್ನಲ್ಲ, ಇನ್ ಕೆಲ್ಸ ಸಿಕ್ತಂಗೆ. What's the main use of foreign key? Difference between the while and the while. What is multi-threading?
ಸಿಕ್ಕಿಲ್ಲ ಅಂದ್ರೆ ಬಿಡೋ. ನೀನಿಷ್ಟು ದೂರ ಬಂದಿದೆ ದೊಡ್ಡ ವಿಷಯ. ಬಾ ಮನೆಗೆ ಹೋಗೋಣ. ಅಪ್ಪ, ನನಗೆ ಕೆಲಸ ಸಿಕ್ತಪ್ಪ. ಓ ಅಪ್ಪ, ಕಾಫಿ ಕುಡಿತೀಯಾ? ಅಪ್ಪ, ಈ ಕಡೆ. ಮೊದಲು 15,000, 1 ಇಯರ್ ಅಷ್ಟರಲ್ಲಿ 25,000 ಆಗುತ್ತಂತೆ. ಟ್ರೈನಿಂಗಿಗೆ ಫಾರಿನಿಗೆ ಕಳಿಸ್ತಾರಂತೆ. ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೆ ಮೊದಲು ನಿಂಗೊಂದು ಒಳ್ಳೆ ಡ್ರೆಸ್ ತಗೋಬೇಕು. ಹೊಸ ಡ್ರೆಸ್ ಹಾಕೋ ನೀನು. ನೀನಿನ್ನು ರಿಟೈರ್ ಆಗಪ್ಪ. ಮನೇಲಿ ರೆಸ್ಟ್ ಮಾಡು. ಯಾಕೆ ಇನ್ನೂ ಕಷ್ಟಪಡ್ತೀಯಾ? ಲೇಯ್, ಗಾಡಿ ನಿಲ್ಸು. ಗಾಡಿ ನಿಲ್ಸಲ್ಲ. ಏನಪ್ಪ? ಲೇ, ತಲೆ ಕೆಟ್ಟಿದ್ಯಾ ನಿಂಗೆ? ಹೌದು, ನನಗಲ್ಲ ನಿನಗೆ. ಲೇ, ಯಾರನ್ನ ನೋಡಿ ರಿಟೈರ್ಡ್ ಆಗು ಅಂತ ಹೇಳ್ತಿದೀಯಾ? ಕೆಲ್ಸ ಸಿಕ್ಕಿದ ತಕ್ಷಣ ತುಂಬಾ ಸೊಕ್ ಬಂದ್ಬಿಡ್ತಲ್ಲ ನಿನ್ಗೆ. ಇವನ್ ಕೆಲ್ಸಕ್ಕೆ ಹೋಗ್ತಾನಂತೆ, ನಾನ್ ಮನೇಲಿ ಕೂತ್ಕೊಂಡು ಇವನ್ಗೆ ಸೇವೆ ಮಾಡ್ಬೇಕಂತೆ. ನಾನ್ ಯಾರನ್ನೂ ನಂಬಿ ಬಂದಿಲ್ಲ. ಯಾವ ನಾಯಿನೂ ನನ್ಗೆ ಗಂಜಿ ಹಾಕೋದ್ ಬೇಡ. ಸಾಯೋವರೆಗೂ ನಾನ್ ಕೆಲ್ಸ ಮಾಡ್ತೀನಿ. ಯಾವತ್ತು ನನ್ ಕೈ ಚಾಚಿ ನಿನ್ ಹತ್ರ ದುಡ್ಡು ಕೇಳ್ತೀನೋ ಆವತ್ತೇ ನಾನ್ ನಿದ್ದೆಯಲ್ಲಿ ಹೋಗ್ಬಿಡ್ತೀನಿ. ಇಲ್ನೋಡು, ನಾಳೆಯಿಂದ ನೀನ್ ನನ್ನ ಹತ್ರ ಮಾತಾಡಬಾರ್ದು. ಈ ಅಪ್ಪ ಮಗ ಅನ್ನೋ ಸಂಬಂಧ ಎಲ್ಲ ಇವತ್ಗೆ ಎಲ್ಲ ಮುಗಿಯುತ್ತೆ ಅಷ್ಟೇ. ಹೋಗು. ಯೋ, ಈಗ ಏನ್ ಹೇಳಿದೆ ಅಂತ ಟೆನ್ಷನ್ ಆಗ್ತಿದ್ಯಾ? ವಯಸ್ಸಾದ್ಮೇಲೆ ಆರಾಮಾಗಿರು ಅಂದ್ರೆ ಲೂಸು. ಏಯ್ ಬಡವ ರಾಸ್ಕಲ್, ಹೋಗು. ವಯಸ್ಸಾಗಿದ್ ಗೊತ್ತಿದ್ಯಾ ಇಲ್ಲ ನಿಂಗೆ? ಹೋಗ. ಇದಕ್ಕೆಲ್ಲ ಮುಂದೆ ಅನುಭವಿಸ್ತೀಯ ಕಣೋ. ಗೊತ್ತೋ ನನ್ಗೆ. ಹೋಗ್. ಯೋ ಸ್ಕೂಟ್ರು ನೀನೇ ಎತ್ಕೋ. ಆಭರಣ ತಯಾರಕರೊಬ್ಬರಿಂದ 7.5 ಲಕ್ಷ ಮೌಲ್ಯದ ಚಿನ್ನಾಭರಣ ದರೋಡೆ ಮಾಡಿದ್ದ ಪ್ರಕರಣ. ಎಟಿಜೆ ನಗರ ಠಾಣೆ ಪೊಲೀಸರು 2 ಸಬ್ ಇನ್ಸ್ಪೆಕ್ಟರ್ ಸೇರಿ 7 ಜನರನ್ನು